ಸೊ ಓಕೆ ಹೋಗಿ ಫಸ್ಟ್ಲೆ ಬೆಳಗ್ಗೆ ತಿಂಡಿ ಮಾಡ್ತಿದ್ದಾರೆ, ಪಲಾವ್ ತಿಂತಿದ್ದಾನೆ. ಬೇಕಂದ್ರೆ ಬೇರೆ ಕಡೆ ಎಲ್ಲ ಫುಲ್ಲು ವೃತ್ತ ಹಂಗೆ ಹಿಂಗೆಲ್ಲ ಇರ್ತದಲ್ಲ. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಗಂಟೆ 6 ಆಗ್ತಾ ಬಂತು ಗೈಸ್. ಸೊ ಈಗ ಡ್ಯೂಟಿ ಹೊರಡಬೇಕು. ಸೊ ಹೊರಡುವ. ಸೊ ಹೋಗಿ ಡ್ಯೂಟಿಗೆ ಹೋಗಿ ಡ್ಯೂಟಿ ಮಾಡಿ ಸೊ ನನ್ನ ಮಾಮೂಲಿ ಟೈಮಾಗಿ ಸಿಗ್ತಾನೆ. ಬೈ ಗೈಸ್. ಸೊ ಗೈಸ್ ಈಗ ಡ್ಯೂಟಿ ಹೊರಟೆ. ಮಳೆ ಮಾತ್ರ ಸಿಕ್ಕಾಪಟ್ಟೆ ಹೊಡಿತಾ ಇದೆ ಗೈಸ್. ನೋಡಿ ಹೆಂಗೆ ಹೊಡಿತಾ ಇದೆ ಅಂತ ಮಳೆ ನೋಡಿದ್ರೆ ಹೆಂಗೆ ಹೋಗೋದಂತ ಯೋಚನೆ ಮಾಡ್ತಾ ಇದ್ದೀನಿ ಗೈಸ್. ಓಕೆ ನೋಡುವ ಏನು ಮಾಡೋದು ಅಂತ. ಸೊ ಗೈಸ್ ಈಗ ರೂಮಿಗೆ ಬಂದೆ. 1 ಗಂಟೆ ಆಗಿದೆ ಗೈಸ್. 1 ಗಂಟೆ 5 ನಿಮಿಷ ಕರೆಕ್ಟಾಗಿ. ಸೊ ಬೆಳಗ್ಗಿಂದನೂ ಇದೇ ಥರ ಮಳೆ ಬರ್ತಾಯಿದೆ ಗೈಸ್. ಮಳೆ ಅಂದರೆ ಮಳೆ, ಇದಕ್ಕೆ ಮಳೆಗಾಲ ಅಂತಾರೆ. ಹಾಗಾಗಿದೆ ಈ ಸದ್ಯದ ಪರಿಸ್ಥಿತಿ. ಒಳ್ಳೆ ಮಳೆ ಹೊಡಿತಾ ಇದೆ ಗೈಸ್. ಬೆಳಗ್ಗೆನೂ ಅಷ್ಟೇ. ಬೆಳಗ್ಗೆ ನಾನು 6 ಗಂಟೆ ಹೋದೆ. 6 ಗಂಟೆಗೆ ಸಮೇತ ಮಳೆ ಇತ್ತು. ಒಳ್ಳೆ ಹನಿ 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 ಬರ್ತಾಯಿತ್ತು. ಒಂದೇ ಲೆವೆಲಲ್ಲಿ ಬರ್ತಾಯಿತ್ತು. ಬೆಳಗ್ಗೆ ಅಷ್ಟೇ ಹಾಗೆ ಬರ್ತಂತೆ ಗೈಸ್. ಊಟ ಮಾಡಿದೆ. ಊಟ ಮಾಡಿ ಜಸ್ಟ್ ಈಗ ಸಹ ರೂಮಿಗೆ ಬಂದೆ ಗೈಸ್. ಸೊ ನೋಡುವ ಇವತ್ತಿನ ದಿನಚರಿ ಏನು ಅಂತ. ಓಕೆ ಬೈ ಗೈಸ್. ಸೊ ಗೈಸ್ ರೂಮಿಂದ ಹೊರಗಡೆ ಬಂದಿದ್ದೆ. ಸೊ ಸ್ವಲ್ಪ ಕೆಲಸ ಇತ್ತು. ಸೊ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಸೀದಾ ಈಗ ಆರ್ ಟಿ ಆಫೀಸ್ ಹತ್ರ ಬಂದಿದ್ದೀನಿ. ಸೊ ಗಣೇಶನ ಕಾಲ್ ಮಾಡಿದೆ, ಆರ್ ಟಿ ಆಫೀಸ್ ಹತ್ರ ಇದ್ದೀನಿ ಬಾ ಅಂತ. ಸೊ ಹಾಗಾಗಿ ಬಂದಿದ್ದೀನಿ. ಇಲ್ಲೇ ನಿಂತ್ಕೊಂಡಿದ್ದೀನಿ. ಒಳಗಡೆ ಇದ್ದಾನೆ ಅನಿಸುತ್ತೆ. ಸೊ ಬರ್ತೀನಿ ಅಂತ ಹೇಳ್ದ. ನೋಡೋ ಒಂದು ಗಾಡಿದೆ ನಂದು, ಬೇರೆ ರಿಜಿಸ್ಟ್ರೇಷನ್ ಮಾಡಿಕೊಡ್ಲಿಕ್ಕಿತ್ತಲ್ಲ. ಸೊ ಹಾಗಾಗಿ ಅದಕ್ಕೆ ಪ್ರೊಸೆಸ್ ಇದಕ್ಕೆ ಬಂದಿದ್ದೆ ನಾನು. ಸೊ ಓಕೆ ನೋಡುವ, ಬರ್ತೀನಿ ಅಂತ ಹೇಳಿದೆ. ಈಗ ಬಂದರೆ ಮತ್ತೆ ಹೋಗುವ ಗೈಸ್. ಲೆಕ್ಕದಲ್ಲಿ ನಾನು ಹೇಳ್ಬೇಕಂದ್ರೆ ಯಾರಿಗಾದ್ರೂ ಡ್ರೈವಿಂಗ್ ಲೈಸೆನ್ಸ್ ಬೇಕಂದರೆ ಬೇರೆ ಕಡೆ ಎಲ್ಲ ಫುಲ್ಲು ವೃತ್ತ ಹಂಗೆ ಹಿಂಗೆಲ್ಲ ಇರ್ತದಲ್ಲ. ಅದಕ್ಕಿಂತ ನಮ್ಮ ಉಡುಪಿಯಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸಿ ಒಳ್ಳೇದು. ಏನಿಲ್ಲ ಗೈಸ್, ಈ ರೋಡಲ್ಲಿ ಕೊಡ್ತಾರೆ ಟೆಸ್ಟ್ ರೈಡಿಂಗ್. ಅಲ್ಲಿಂದ ಹೋಗೋದು, ಒಂದು ಟರ್ನ್ ನೋಡಿದ್ದು ಸೀದಾ ಬಂದು ಅವನ ಪೊಲೀಸವ್ರ ಹತ್ರ ಹೋಗಿ ಎದುರುಗಡೆ ಹೋಗಿ ಸೀದಾ ಮನೆಗೆ ಹೋದರೆ ಮುಗೀತಷ್ಟೇ. ಆಮೇಲೆ ಡ್ರೈವಿಂಗ್ ಲೈಸೆನ್ಸ್ ನಿಮ್ಮ ಪೋಸ್ಟಿಗೆ ಬಂದಾಗಿರುತ್ತೆ. ಹೌದು ಗೈಸ್, ಸತ್ಯವಾಗ್ಲು ನಾನು ಮಾಡಿಸಿದ್ದು ಇಲ್ಲೇ. ನಂದು ಉಡುಪಿದೆ ಡ್ರೈವಿಂಗ್ ಲೈಸೆನ್ಸ್ ಇರೋದಲ್ಲ. ಹಾಗಾಗಿ 2 ವೀಲರ್ 4 ವೀಲರ್ ಉಡುಪಿಯಲ್ಲಿ ಬೆಸ್ಟ್. ಮಾಡಿಸೋರಾದರೆ ಮಾಡಿಸಿ ಬೇಗ. ಓಕೆ ಗೈಸ್. ಸೊ ಗೈಸ್ ಆರ್ ಟಿ ಆಫೀಸಿಗೆ ಹೋಗಿ ಸೊ ಈಗ ಚಹಾ ಕುಡಿಯುವ ಅಂತ ಹೋಟ್ಲ್ ಹತ್ರ ಬಂದಿದ್ದೀವಿ. ಸೊ ಚಹಾ ಎಲ್ಲ ಕುಡಿದು ಹೋಗುವ ಗೈಸ್. ಗಣೇಶನ್ನ ನೋಡಿ ಅಲ್ಲಿ ಸೇಮಿಗೆ ಪಲಾವು. ಆ ಗಣೇಶನ ಬೆಳಗ್ಗೆ ತಿಂಡಿ ಮಾಡ್ತಿದ್ದಾರೆ, ಪಲಾವ್ ತಿಂತಿದ್ದಾನೆ. ತಿಂದ್ಬಿಟ್ಟು ಮತ್ತೆ ಸಿಗ್ತೆ. ಬೈ ಗೈಸ್. ಸೊ ಗೈಸ್ ಗಣೇಶನ ಸೀದಾ ಕೆಲ್ಸಕ್ಕೆ ಹೋದ ಅವನು. ಸೊ ನಾನು ಸೀದಾ ಹಾಗೆ ರೂಮಿಗೆ ಬಂದೆ. ಹೋಗಿ ನನ್ನ ಕೆಲಸ ಇತ್ತು, ನನ್ನ ಕೆಲಸವನ್ನು ಮುಗಿಸ್ಕೊಂಡ. ಸೊ ಓಕೆ ಅಲ್ಲಿಗೆ ಹೋಗಿ ಒಂದು ತಿಂಡಿ ತಿಂದು ಕಾಫಿ ಕುಡಿದು ಸೀದಾ ರೂಮಿಗೆ ಬಂದೆ ಗೈಸ್. ಸೊ ಓಕೆ ಬಾಯ್. ಸೊ ಗೈಸ್ ರೂಮಲ್ಲಿ ಇದ್ದವರು ಈಗ ಹೊರಗಡೆ ಬಂದಿದ್ದೀವಿ ನಾನು ಮತ್ತು ಗೌತಮು. ಸೊ ಶೋರ್ಮ ತಿಂದು ನವಾಜ್ ಫಾಸ್ಟ್ ಫುಡ್ ಎಗ್ ರೈಸ್ ಏನಾದರೂ ತಿಂದು ಹೋಗುವಂತ ತಿಂದುಬಿಟ್ಟು ಮತ್ತೆ ಸಿಗ್ತೇನೆ ಗೈಸ್. ಓಕೆ ಬಾಯ್. ಮಳೆ ಈಗ ನಿಂತಿದೆ ಗೈಸ್. ಓಕೆ ಬಾಯ್. ಸೊ ಗೈಸ್ ನಾನು ತಿಂದಾಯಿತು, ಗೌತಮ್ ತಿಂತಿದ್ದಾನೆ ಆಮ್ಲೆಟ್ ಮತ್ತು ರೈಸ್ ತಿಂದಾಯಿತು. ಇನ್ನೇನಿಲ್ಲ, ಹೊರಡಬೇಕು. ಸೊ ಓಕೆ ಹೋಗಿ ಫಸ್ಟ್ ಲೆಮನ್ ಏನಾದರೂ ಕುಡಿಯೋ ಅಂತ ನೋಡಿ ಕುಡಿದು ಸೀದಾ ರೂಮಿಗೆ ಹೋಗ್ತೇನೆ ಗೈಸ್. ಓಕೆ ಬಾಯ್. ಸೊ ಗೈಸ್ ಈಗ ರೂಮಿಗೆ ಬಂದ್ವಿ. ಗೌತಮು ಇಲ್ಲೇ ಕೂತ್ಕೊಂಡಿದ್ದಾನೆ. ತಲೆಗೆ ಎಣ್ಣೆ ಹಾಕ್ಕೊಳ್ತಿದ್ದಾನೆ ಗೈಸ್. ಸೊ ಓಕೆ ಟಾಟಾ ಬೈ ಬೈ. ಸ್ಟೇ ಸೇಫ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬೈ ಗೈಸ್. ರಾತ್ರಿಯಲ್ಲಿ ಮಲಗಿದಾಗ ಕನಸು ಕಾಣೋದು ಕಡಿಮೆ, ಎಚ್ಚರವಾಗಿದ್ದಾಗಲೇ ಕನಸುಗಳು ಕಾಣುವುದು ಹೆಚ್ಚು. ಆದರೆ ಕಂಡ ಎಲ್ಲ ಕನಸುಗಳು ನನಸು ಆಗಿಲ್ಲ ಅಂದ ಮಾತ್ರಕ್ಕೆ ನನಸೇ ಆಗಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಆಗಿದೆ, ಆದರೆ ಇನ್ನೂ ಚೆನ್ನಾಗಿ ಆಗಬೇಕಿತ್ತು ಅನ್ನೋ ಒಂದು ಸಣ್ಣ ಕೊರಗು ಇರೋದಂತೂ ಸತ್ಯ. ಕಾಣ್ತಾ ಇರೋಣ ಕನಸುಗಳನ್ನ.